ಅದು ಒಂದು ಭಾಗ. ಅದ್ರ ಜೊತೆಗೆ ಅವ್ರ ಕಾಲಿನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಬೇಕಾದಂಥ ಕೆಲವು ಡಾಕ್ಟರ್ಗಳಿದ್ದಾರೆ, ಹೇಳಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಒಂದು ಅಂಗಡಿ ಹಾಕಿಡ್ಲಿಕ್ಕೆ ಒಂದು ಮೇಡಮ್ ಅವ್ರೆ ಒಂದು ಏನಾದ್ರು ಒಂದು ಜಾಗ ಎಲ್ಲಾದ್ರೂ ಇಲ್ಲೇ ಕೊಟ್ಟರು ಪರವಾಗಿಲ್ಲ, ಇಲ್ಲೇ ಕೊಟ್ಟರು ಒಳ್ಳೇದಮ್ಮ, ಸ್ಕೂಲಲ್ಲೇ ಕೊಟ್ಟರು ಒಳ್ಳೇದಮ್ಮ, ನಾವು ವ್ಯವಸ್ಥೆ ಏನ್ ಬೇಕೋ ಮಾಡೋಣ, ನೀವು ಸ್ವಲ್ಪ ಅದರಿಂದ ಇವತ್ತು ಅವರು ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಣ್ಣ ಅಂಗಡಿ ಹಾಕೊಡ್ಬೇಕಂತದಕ್ಕೂ ಏನ್ ಬೇಕೋ ವ್ಯವಸ್ಥೆ ಮಾಡಬೇಕು ಅನ್ನೋ ನೀವೇ ಬರ್ಬೇಕಾಗಿ ಬಂತು. ಇದಕ್ಕೆ ರಾಜ್ಯ ಸರ್ಕಾರದಲ್ಲಿ ಏನು ಸಹಾಯ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ಕೊಂಡ್ರೆ MP ಇಲ್ಲಿ ಸರಿಯಾದ MP ಇದು ಬಂದಿರಬಹುದು, ಒಬ್ಬೊಬ್ಬರದ್ದು ಒಂದೊಂದು ನಡವಳಿಕೆ ಇರ್ತದೆ. ನಾನು ಇಂಥ ವಿಷಯದಲ್ಲಿ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಪ್ರಚಾರದ್ದು ಅವಶ್ಯಕ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ಬಾರಿ ನನ್ನ ಮನೆಗೆ ಗದಗಿಂದ ಒಂದು ಹೆಣ್ಮಗಳು, ಒಂದು ನಾಯಕ ಸಮಾಜಕ್ಕೆ ಸೇರಿದಂತೆ ಹೆಣ್ಣು, ST ಕ್ಯಾಟಗರಿ ಬಂದು ನನ್ನ ಹತ್ರ 2 ಎಮ್ಮೆಗಳು ನಾನು ಸಾಕಿ ಹಾಲನ್ನು ಮಾರಾಟ ಮಾಡಿ ಜೀವನ ಮಾಡ್ತಿದ್ದೆ. 2 ಎಮ್ಮೆಗಳು ಸತ್ತೋಗಿದೆ, ಜೀವನಕ್ಕೆ ಆಧಾರ ಇಲ್ಲ. ನನಗೇನಾದರೂ ನನ್ನ ಕಿಡ್ನಿ ಮಾರಾಟ ಮಾಡೋದಕ್ಕೆ ಸಿದ್ಧ ಇದ್ದೇನೆ, ಯಾರಿಗಾದ್ರೂ ನನ್ನ ಕಿಡ್ನಿ ಕೊಡಿಸಿ ನನಗೆ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟರೆ ನನ್ನ ಕುಟುಂಬ ಸಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಬಾರಿ ಒಂದು ಹೆಣ್ಮಗಳು ಬಂದಂಥದ್ದು. ಇನ್ನೂ ನಾನು ಮಾಡ್ತೀನಿ. ಕೊನೆಗೆ ನಾನು ಸರ್ಕಾರದ ಕಾರ್ಯಕ್ರಮಗಳು ಕೊಡಿಸ್ಬೇಕು ಅಂದ್ರೂ ಇವೆಲ್ಲ ನಾನಾ ರೀತಿಯ ಸಮಸ್ಯೆಗಳು, ಅದೆಲ್ಲ ಒಂದು ಭಾಗ. ನಾನು ತಕ್ಷಣದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಆ ಹೆಣ್ಣುಮಗಳು ಕೊಟ್ಟು, ಕಿಡ್ನಿ ಮಾರಾಟ ಮಾಡ್ತೀನಿ ಅವೆಲ್ಲ ಮಾರಬಾರ್ದು ಅಂತ ಮಾಡಬಾರ್ದು. ಲಕ್ಷ್ಮೇಶ್ವರ ಶಿರಟ್ಟಿ ತಾಲೂಕು. ಆ ಹೆಣ್ಣು ಮಗಳಿಗೆ ಕೊನೆ ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೇನೆ, ಕಿಡ್ನಿ ಮಾರಾಟ ಮಾಡಿ ನಾನು ಕುಟುಂಬ ಸಾಕ್ತೀನಿ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿಗಳಿದೆ. ನಾನು 100 ಉದಾಹರಣೆ 1000 ಉದಾಹರಣೆ ಕೊಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಕೆಲವರು ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರೆ, ನಾನಿಲ್ಲ ಅಂತ ಹೇಳಿಲ್ಲ ಸಮಾಜದಲ್ಲಿ. ಅದು ಅವ್ರ ಗಮನಕ್ಕೆ ಹೋಗಿರೋದಿಲ್ಲ, ಸಹಾಯ ಮಾಡಬೇಕು ಅಂತ ಅಂತಾರೆ. ಜನಪ್ರತಿನಿಧಿಗಳಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿರ್ತದೆ. ಅದರಿಂದ ನಾನು ಅವ್ರ ಬಗ್ಗೆನೂ ಟೀಕೆ ಮಾಡಲ್ಲ. ನಾವು ಮೊದಲಿಂದಲೂ ಇಂಥ ವಿಷಯಗಳಲ್ಲಿ ತಕ್ಷಣಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವ್ರು. ನನ್ನ ಗಮನಕ್ಕೆ ಬಂದ ತಕ್ಷಣ ಇದು ಬಂದಿದ್ದೇನೆ. ಅದರಿಂದ ಈ ಕುಟುಂಬ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ಎಂಥವ್ರಿಗೊಂದು ಬರುತ್ತೆ, ಕರಡು ಎಣ್ತಕ್ಕಂಥ ಒಂದು ಪರಿಸ್ಥಿತಿ. ಈ ಥರ ಕುಟುಂಬಗಳು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು 1000 ಜನ ಇದ್ದಾರೋ, ಲಕ್ಷ ಇದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ನಾನು ಮೊದಲಿಂದ ಬೆಳೆಸ್ಕೊಂಬಂದಿರೋ ಹವ್ಯಾಸ. ಅಂದರೆ ಈ ಕುಟುಂಬಕ್ಕೆ ಒಂದು ಶಾಶ್ವತ ಅಂತ ಏನೋ ನಂಬಿಕೆ ಮೇಲೆ ಪಾಪ ಯಾರೋ ಒಬ್ಬ ಯುವಕ ಕುಮಾರಣ್ಣವ್ರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಈ ಕುಟುಂಬದ ಪರಿಸ್ಥಿತಿ ನೋಡಿ ಅವನೇನು ಕೊಟ್ಟಿದ್ದ, ಅವನು ಚೇತನ್ ಅಂತ ಅದು ನಾನು ನೋಡೋದ ಮೇಲೆ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀನಿ. ಈ ಕುಟುಂಬದ ಎಲ್ಲ ಪರಿಸ್ಥಿತಿ, ಮಕ್ಕಳೇನಿದ್ದಾವೆ ಇವಕ್ಕೂ ಎಲ್ಲ ನಮ್ಮ ಮಂಜೇಗೌಡರು ಆ ಮಕ್ಕಳ ಎಜುಕೇಷನ್ಗೆ ನಾನು ಜವಾಬ್ದಾರಿ ತಗೋತೀನಿ ಅಣ್ಣ ಅಂತಕ್ಕಂಥದ್ದನ್ನು ಮಂಜೇಗೌಡರು MLC ಅವರು ಏನು ಹೇಳ್ತಿದ್ದಾರೆ. ಮನೆ ವಿಷಯದಲ್ಲೂ ಹರೀಶ್ ಅವರು, ರವಿ ಇವರೆಲ್ಲ ಕೂತು, ಸಂಜೆ ಎಲ್ಲ ಕೂತು ಈವನ್ ಅಂತ 10 ದಿವಸದೊಳಗೆ ಮನೆ ಪರಿಸ್ಥಿತಿಗೆ ಸರಿಪಡಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೇವೆ. ನಾನು ಉರ್ಲಳ್ಳಿ ಗ್ರಾಮದ ಜನತೆಯಲ್ಲೂ ಮನವಿ ಮಾಡೋದು, ಯಾರಾದರೂ ದುಡ್ಡು ಮನಸ್ಸು ಮಾಡಿ ಇಲ್ಲ ಜಾಗನಾದರೂ ಕೊಡ್ತೀರಾ, ಇಲ್ಲ ಮನೆನಾದರೂ ಯಾರಾದ್ರೂ ಕೊಡೋರಿದ್ರೆ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಸಹಾಯ ಮಾಡಿ. ನೀವೇ ಮಾತಾಡಿ.